ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಬಂಗಾರಪ್ಪ ಅವರ ಕಾಲ ನಂತರ ಕುಮಾರ್ ಬಂಗಾರಪ್ಪ ಅವರೇ ಇಬ್ಬರು ಗಂಡು ಮಕ್ಕಳಿದ್ರೆ ಒಂದು ಹೊಸ ಪದಗಳು ಸೃಷ್ಟಿಯಾಗಿದೆ. ಉತ್ತರಾಧಿಕಾರಿ ಒಬ್ಬ, ಉತ್ತರ ಕ್ರಿಯಾದಿಗಳು ಮಾಡೋದಕ್ಕೊಬ್ಬ, ಈ ರೀತಿ ಮಕ್ಕಳು ಡಿವೈಡ್ ಆಗ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ತಂದೆಯ ಸಾವಿನ ನಂತರ ರಾಜ್ಯದ ಜನತೆಗೆ ಕಾಣಿಸ್ತಾ ಇದೆ. ಸಂಪ್ರದಾಯ ಒಂದು ಕಡೆಗಾಗುತ್ತೆ. ಸಂಪ್ರದಾಯದಲ್ಲಿ ಯಾವ ನಿಟ್ಟಿನಲ್ಲಿ ಹಿರೇಮಗ ಮಾಡ್ತಕ್ಕಂಥ ಕರ್ತವ್ಯಗಳು ಏನಿದ್ದಾವೆ ಅನ್ನೋದನ್ನ ಸ್ಪಷ್ಟವಾಗಿ ಅದು ಯಾವುದು ನಮ್ಮ ಸಂವಿಧಾನದ ಥರ ಎಲ್ಲೂ ಕೂಡ ಉತ್ತರಾಧಿಕಾರಿ ಆಗೋದಕ್ಕೂ ಪೈಪೋಟಿ, ಉತ್ತರ ಕ್ರಿಯಾದಿಗಳನ್ನು ಮಾಡೋದಕ್ಕೂ ಪೈಪೋಟಿ. ಯಾಕೆ ಅಂತ ಇಲ್ಲ, ಉತ್ತರಾಧಿಕಾರಿ ಆಗೋದಕ್ಕೆ ಪೈಪೋಟಿಗಳು ಈಗ ಸೃಷ್ಟಿಯಾಗ್ತಕ್ಕಂಥ ಸಂದರ್ಭ ಕಾಣ್ಬೋದು. ಆದರೆ ನಮ್ಮನ್ನು ಈಗಾಗಲೇ ನಮ್ಮ ತಂದೆಯವರು ಸೊರಬ ತಾಲೂಕಿನ ಜನತೆ ಮಡಿಲಿಗೆ ಹಾಕಿದ್ದೀನಿ ಅಂತೇಳಿ ನನ್ನನ್ನು 95-96ರಲ್ಲೇ ತಗೊಂಡೋಗಿ ನಮ್ಮನ್ನು ಆ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅಂದಮೇಲೆ ಸೊರಬ ತಾಲೂಕಿನ ಜನ ಆ ಥರ ಸಂದರ್ಭದಲ್ಲಿ ತೀರ್ಮಾನ ತಗೊಂಡು ನಮ್ಮನ್ನು ಬೆಳೆಸಿದ ಮೇಲೆ ಈಗ ಉತ್ತರಾಧಿಕಾರಿಯ ಪದ ಅಲ್ಲಿ ಉದ್ಭವಿಸಿದಿಲ್ಲ. ಆಮೇಲೆ ಸೊರಬಕ್ಕೆ ಯಾವುದೇ ಅಧಿಕಾರಿ ಆಗಬೇಕು ಅಂತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಆ ಪದ ಉತ್ತರಾಧಿಕಾರಿ ಪದ ಬಳಸೋದಕ್ಕೆ ಬರೋದಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ಪ್ರಜೆಗಳೇ ಪ್ರಭುಗಳೇ ಹೊರತು ಉತ್ತರಾಧಿಕಾರಿಯಾಗಿ ನಮ್ಮನ್ನು ನಾವೇ ಪಟ್ಟಾಭಿಷೇಕ ಮಾಡಿಕೊಂಡು ನೆಪೋಲಿಯನ್ ಥರ ತನ್ನನ್ನು ತಾನಿಗೆ ಕಿರೀಟ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಬಂಗಾರಪ್ಪನವರ ಆಸೆ ಮಧು ಬಂಗಾರಪ್ಪ ಅಲ್ಲಿ ಒಂದು ಶಾಸಕರಾಗಬೇಕು ಅನ್ನೋದು, ತಾವೇನಂತೀರಿ? ತಪ್ಪಲ್ಲ. ಯಾಕಂದರೆ ನಮ್ಮ ತಂದೆಯವರಿಗೆ ನಾವಿಬ್ಬರು ಎರಡು ಕಣ್ಣಿದ್ದ ಹಾಗೆ. ಹಾಗಾಗಿ ಅವರು ಒಂದೇ ಕಣ್ಣು, ಕೊನೆಗೆ ಒಂದೇ ಕಣ್ಣು, ಒಂದು ಕಣ್ಣಿಲ್ಲ. ಯಾವಾಗಲೂ ಕೂಡ ಅವರು ಆ ಥರ ಬಳಸಲಿಲ್ಲ ಪದಗಳನ್ನ. ಅವರ ಮಾಧ್ಯಮದಲ್ಲಿ ನಾನು ಇದೇ ತಮ್ಮ ಮುಂದೆ ಸೊರಬದಲ್ಲಿ ಈಗ ಚುನಾವಣೆ ನಡೆದ್ರೆ ಅವ್ರ ಮುಂದೆ ಎಲೆಕ್ಷನ್ ನಿಂತ್ಕೋತೀರಾ ನೀವು ಅಥವಾ ಅವ್ರಿಗೆ ಬಿಟ್ಕೊಡ್ತೀರಾ? ನಾವು ಅದು ತೀರ್ಮಾನವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತದೆ ಹೊರತು ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಕ್ಕಂಥದ್ದು ಜವಾಬ್ದಾರಿ ಅಲ್ಲ ಅದು. ಕೊನೆಗೆ ತಾವು ಕುಟುಂಬದಲ್ಲೂ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಬಂದರೆ ಅವೆಲ್ಲವೂ ಕೂಡ ಅವರಿಗೆ ಮನಸ್ಸು ನೋವು ಉಂಟು ಮಾಡಿದೆ. ಅವರು ಹುಟ್ಟುಹಬ್ಬ ಆಚರಿಸ್ಕೊಂಡಾಗ ಬೆಂಗಳೂರಿನಲ್ಲಿ, ಸೊರಬದಲ್ಲಿ, ಶಿವಮೊಗ್ಗದಲ್ಲಿ ಈ ರೀತಿ ಪದೇ ಪದೇ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಅನಿವಾರ್ಯತೆ ಏನು? ಈ ಕಾಲದಲ್ಲಿ ವಯಸ್ಸೇನು ಜಾಸ್ತಿ ಆಗುತ್ತೆ ನಿಮಗೆ ಅನ್ನೋ ಪದವನ್ನು ಯಾಕೆ ಬಳಕೆ ಮಾಡಿದೆ? ಯಾರೇ ಒಬ್ಬ ವ್ಯಕ್ತಿಯೊಬ್ಬ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಾಗ ಅಭಿಮಾನಿಗಳು ಸಾಕಷ್ಟು ಸಂದರ್ಭದಲ್ಲಿ ಬಂದ್ಬಿಟ್ಟು ಅವರಿಗೆ ಅಭಿಮಾನದಿಂದ ಅವರ ಶುಭಾಶಯಗಳನ್ನ ಕೋರ್ತಾರೆ. ಕೆಲವರು ಹಿರಿಯರು ಬಂದು ಆಶೀರ್ವಾದವನ್ನು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಮತ್ತೊಂದು ರೀತಿಯಲ್ಲಿ ಸಮಾಜದಲ್ಲಿ ಅದನ್ನು ದುರ್ಬಳಕೆ ಮಾಡಿಕೊಂಡು ಅದನ್ನು ರಾಜಕಾರಣಕ್ಕೆ ಯಾವುದೇ ರೀತಿಯಲ್ಲೂ ಅದನ್ನು ಬಳಸಿದಾಗ ಅದು ಸಾಮಾನ್ಯವಾಗಿ ನಮ್ಮ ತಂದೆಯವರಿಗೇ ಅದು ಕೆಟ್ಟ ಹೆಸರು ಬಂದುಬಿಡ್ತದಲ್ಲ ಅನ್ನೋ ಕಾರಣಕ್ಕೆ ಆ ಥರ ಮಾಡೋದು ಒಳ್ಳೆಯದಲ್ಲ ಅಂತಕ್ಕಂಥದ್ದು ಈಗಿನ ಮಾತುಗಳು ನಾವೆಲ್ಲವೂ ಸರಿ ಇತ್ತು ಅಂತ ಹೇಳಿ. ಆದರೆ ಅವ್ರನ್ನ ಮನೆಯಿಂದ ಹೊರಬಿದ್ದಾಗ, ಪಾಲಾಕ್ಷಿಯನ್ನವ್ರ ಮನೆಯಿಂದ ಈಚೆ ಬಂದಾಗ ಅವ್ರು ಯಾವುದೋ ಕೊಟ್ಟಿಗೆ ರೀತಿ ಮನೆಯಲ್ಲಿ ಇರಬೇಕಾದಾಗಲೂ ಕೂಡ ತಮ್ಮ ಮನಸ್ಸು ಕರಗಲಿಲ್ಲ. ಯಾವುದೇ ಕೊಟ್ಟಿಗೆ ಮನೆಯಲ್ಲಿ ಮಲಗ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರು ಆಗಲಿ ಇರಲಿಲ್ಲ. ನಮ್ಮನ್ನು ಕೂಡ ಆ ಮಟ್ಟದಲ್ಲಿ ತಂದಿಲ್ಲ. ಯಾಕಂದರೆ ನಮ್ಮನ್ನೇನು ಭಾಳ ಉಪ್ಪರಿಗೆ ಮೇಲೆ ನಾವು ಇದ್ದೀವಿ ಅಂತಕ್ಕಂಥ ವಾದನೂ ಕೂಡ ಇಲ್ಲ. ಆದರೆ ಇವಾಗ ಏನು ಕೊಟ್ಟಿಗೆ ಮನೆ ಅಂತ ಹೇಳಿ ಪದ ಬಳಸಿದ್ರಿ. ಕೊಟ್ಟಿಗೆ ಮನೆ ಅಂತಕ್ಕಂಥದ್ದನ್ನು ಇವಾಗಿಲ್ಲ. ಯಾಕಂದರೆ ಇರ್ತಕ್ಕಂಥ ಮನೆ ಮುಂಚೆ ಯಾವ ರೀತಿಯಲ್ಲಿ ಅವರಿದ್ದರು ಅದೇ ಮನೇಲಿ ಇವತ್ತಿಗೂ ಕೂಡ ಪೂಜೆ ಪುನಸ್ಕಾರಗಳು ಅದೇ ಮನೆಯಲ್ಲೇ ಆಗಿದ್ದಾವೆ. ಹಾಗಾದರೆ ಅದು ಕೊಟ್ಟಿಗೆ ಮನೆಯಲ್ಲಿ ಇದ್ರಾ? ನೀವೇ ಇವಾಗ ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ಅದೇ ಮನೇಲಿ ಇದ್ದ ಮೇಲೆ ಕೊಟ್ಟಿಗೆ ಮನೆ ಹೇಗೆ ಬಂತು? ಸರಿ, ನೀವೆಲ್ಲವೂ ಸರಿ ಇದೆ ಅಂದಮೇಲೆ ನಿಮ್ಮಲ್ಲಿ ಏನು ಸಮಸ್ಯೆ ಏನು? ಹಾಗಾದರೆ ಯಾಕೆ ನೀವು ದೂರ ಇದ್ದೀರಿ, ಡಿವೈಡ್ ಆಗಿದ್ದೀರಿ? ಯಾಕೆ ನಿಮ್ಮ ತಂದೆ ಯಾಕೆ ನಿಮ್ಮನ್ನು ದೂರ ಇಟ್ಟಿದ್ರು? ರಾಜಕಾರಣ ನೀವೇ ದೂರ ಹೋಗಿಲ್ಲ. ರಾಜಕಾರಣದ ನಮ್ಮ ತತ್ವ ಸಿದ್ಧಾಂತಗಳ ಮೇಲೆ ನಾವು ದೂರ ಇದ್ದೀವಿ. ಇವಾಗ ಕೊಟ್ಟಿಗೆ ಮನೆಯಲ್ಲಿ ಇದ್ದೀವಿ ಅಂತಕ್ಕಂಥ ಮಾತನಾಡೋದಾದರೆ ಹಾಗಾದರೆ 180 ಎಕರೆ ತೋಟ ಮತ್ತು ಜಮೀನು ಯಾರಿಗಿದೆ? ಅವ್ರ ಹತ್ರ ಇದೆ. ನಮ್ಮ ಹತ್ರ ಏನು, ನಾನೇನು 100 ಎಕರೆ ನಮ್ಮ ಹೆಸರಿಗೆ 5 ಎಕರೆನೂ ಕೂಡ ಇಲ್ಲ, ನಾನು ಇಟ್ಕೊಂಡಿಲ್ಲ. ಅಂದರೆ ಬಂಗಾರಪ್ಪ ಕೊಡಲಿಲ್ವ ನಿಮಗೆ? ಕೊಡ್ತಾರೆ, ಅವ್ರು ಕೊಡ್ತಾರೆ ಬಿಡ್ತಾರೆ ಅನ್ನೋದಕ್ಕೆ ನಾನಿವಾಗ ಇಲ್ಲಿ ವಾದಕ್ಕೆ ಕೂತಿಲ್ಲ. ನನ್ನ ಮಾತೇನು ಅಂದರೆ, ಈಗ ನಾನು ಅನ್ಸುತ್ತೆ ಆಸ್ತಿಯಲ್ಲಿ ನಿಮಗೆ ಕೇವಲ 5 ಎಕರೆ ಇದೆ, ಉಳಿದೆಲ್ಲ ಮಧು ಜೊತೆ ಇದೆ, ಅದರಲ್ಲಿ ತಮಗೆ ಪಾಲು ಬೇಕಾ ಕೇಳ್ತೀರಾ? ನಾನು ಅದು ಕೇಳೋದಾಗಿದ್ರೆ ನಮ್ಮ ತಂದೆಯವರು ಇದ್ದಾಗಲೇ ಅಥವಾ ನಾವು ಯಾವಾಗ ಬರ್ಕೊಡ್ಬೇಕಾದ್ರೆ ಕೇಳ್ತಿದ್ದೆ. ಇವಾಗ ಕೇಳ್ತಕ್ಕಂಥ ಅವಶ್ಯಕತೆಗಳಿಲ್ಲ. ಅಲ್ಲ, ಈ ಕಾನೂನು ಪ್ರಕಾರ ನಿಮಗೆ ಸಿಗಬೇಕು ಅಂದ್ರೆ ಸಿಗ್ಲೇಬೇಕು. ಅದು ಬೇರೆ ಪ್ರಶ್ನೆ. ಅದು ನಾನು ಇಲ್ಲಿ ಕೂತ್ಬಿಟ್ಟು ಚರ್ಚೆ ತಮ್ಮ ಹತ್ರ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತಾ? ಅದನ್ನು ನಾನು ಯಾವುದೇ ಮಾಡಿದಾಗ್ಲೇ ನಾವು ಯೋಚನೆ ಮಾಡಿ. ಬಂಗಾರಪ್ಪ ಅವರ ಉತ್ತರಾಧಿಕಾರಿ ಯಾರು? ಕುಮಾರ್ ಬಂಗಾರಪ್ಪನ, ಮಧು ಬಂಗಾರಪ್ಪನ? ಉತ್ತರಾಧಿಕಾರಿ ಅನ್ನೋ ಪ್ರಶ್ನೆ ಇದರಲ್ಲಿ ಬರೋದಿಲ್ಲ. ಯಾಕಂದರೆ ನಾವು ಯಾರೋ ರಾಜಮನೆತನದ ಆಡಳಿತ ಮಾಡಿಕೊಂಡು ಇಲ್ಲಿಂದ ಒಬ್ಬರಿಗೆ ಕಿರೀಟ ಏರಿಸಬೇಕು ಇದರಿಂದ ಅಂತಕ್ಕಂಥ
ಬಂಗಾರಪ್ಪನವರು ಯಾವ ಸಾಧನೆಗಳನ್ನ ಮಾಡಿದ್ದಾರೆ, ಯಾವ ದೃಷ್ಟಿನಲ್ಲಿ ಸಮಾಜದಲ್ಲಿ ಅವರು ಪ್ರತಿಬಿಂಬ ಮಾಡಿದ್ರು, ಯಾವ ಹಿಂದುಳಿದ ವರ್ಗವನ್ನು ಅಥವಾ ಅಲ್ಪಸಂಖ್ಯಾತರನ್ನ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಥವಾ ಕಾರ್ಯಕ್ರಮದ ಮುಖೇನ ಅವರು ಸಮಾಜವನ್ನು ನೋಡಿದ್ರು, ಅದನ್ನು ಯಾರು ಮುಂದಿಟ್ಕೊಂಡು ಹೋಗ್ತಾರೋ ಅದು ಕುಮಾರ್ ಬಂಗಾರಪ್ಪನೇ ಆಗಬೇಕು ಅಥವಾ ಅವ್ರ ಮಕ್ಕಳೇ ಆಗಬೇಕು ಅಂತಲ್ಲ. ಯಾರೇ ಅದನ್ನು ಮಾಡಿದರೂ ಕೂಡ ಅವ್ರು ಬಂಗಾರಪ್ಪನವ್ರು ಸಕ್ಸಸ್ಸರ್ ಆಗ್ತಾರೆ ಹೊರತು ಮಾಡದೇ ಇರತಕ್ಕಂಥವ್ರು ಮಕ್ಕಳಾದರೂ ಕೂಡ ದೇ ಆರ್ ನಾಟ್ ಸಕ್ಸಸರ್ಸ್. ಅವರು ಅವರ ಉತ್ತರಾಧಿಕಾರಿ ಅಲ್ಲ. ಹಾಗಾಗಿ ಅವರು ಏನು ತತ್ವ ಸಿದ್ಧಾಂತಗಳನ್ನು ಹೇಳ್ಕೊಟ್ಟಿದ್ದಾರೋ, ಯಾವ ಮಾರ್ಗದಲ್ಲಿ ನನಗೆ ನಡಿ ಅಂತ ಹೇಳಿಬಿಟ್ಟು ಸೂಚನೆ ಕೊಟ್ಟು ಆವಾಗ ನನ್ನ ಈ ಸಾರ್ವಜನಿಕ ಕ್ಷೇತ್ರ ತಂದರು, ಇವತ್ತಿನವರೆಗೂ ಕೂಡ ಒಂದು ರೂಢಿ ಮಾಡ್ಕೊಂಡಿದ್ದೀನಿ ಅಂದಾಗ ನಾವು ಇವತ್ತು ಆ ನಿಟ್ಟಿನಲ್ಲಿ ಇದ್ದೀವಿ. ಹಾಗಾಗಿ ನಮಗೆ ಯಾವುದೇ ಥರವಾದ ಸರ್ವಾಧಿಕಾರಿ ಅಥವಾ ಎಂಥದ್ದು ನೀವು ಹೇಳಿದ ಪದ ಎಂಥದ್ದು ಕಿರೀಟ ಧಾರಣ ಪಟ್ಟಾಭಿಷೇಕ ಮಾಡ್ತಕ್ಕಂಥದ್ದು ಇದರಲ್ಲಿ ಉದ್ಭವಿಸೋದಿಲ್ಲ, ಉದ್ಭವಿಸೋ ಪ್ರಶ್ನೆ ಇಲ್ಲ, ಬರೋದಿಲ್ಲ. ಸೊ ಜನಗಳ ಮುಂದೆ ಹೋಗ್ತೀರಿ, ಜನ ತೀರ್ಮಾನ ಮಾಡ್ತಾರೆ ತಮ್ಮ ಪ್ರಕಾರ. ಅಂತಿಮವಾಗಿ ಸಾರ್ವಜನಿಕ ಕ್ಷೇತ್ರಕ್ಕಿದ್ದಾಗ ಯಾರಾದರೂ ಒಬ್ಬರು ಸಾರ್ವಜನಿಕ ಸೇವೆ ಮಾಡ್ಕೊಳ್ತೀವಿ ಅಂದರೆ ಅದು ಬೇರೆ ಪ್ರಶ್ನೆ. ಕೌಟುಂಬಿಕವಾಗಿ ತಾವು ಮಧು ಜೊತೆ ಮಾತಾಡ್ತೀರಾ? 100ಕ್ಕೆ 100 ನಮ್ಮ ತಮ್ಮ ಅವರು. ಸೊ ಈಗ ಮಾತುಕತೆ ಇದೆಯಾ ನಿಮ್ಮಲ್ಲಿ? ಎದುರಿಗೆ ಸಿಕ್ಕರೆ ನಾನು 100ಕ್ಕೆ 100 ಮಾತನಾಡ್ತೀನಿ. ಮೊನ್ನೆನೂ ಕೂಡ ನಾವು. ಸೊ ಹಾಗಿದ್ರೆ ನೀವು ಇವತ್ತು ಗೋಕರ್ಣದಲ್ಲಿ ನಡೆದ ಉತ್ತರ ಕ್ರಿಯಾದಿಗೆ ಹೋಗ್ಬೋದಿತ್ತಲ್ಲ ತಾವು? ನಮಗೇನು ಅವರು ಒಂದು ಸ್ವಲ್ಪ ಚೂರು ಇದಕ್ಕೆ ನೀವು ಒಂದು ಸ್ವಲ್ಪ ದೂರ ಇರಪ್ಪ ಅಂತ ಹೇಳ್ಬಿಟ್ಟು ವಿನಂತಿ ಮಾಡಿಕೊಂಡ್ರು. ನಾವು ಸರಿ ಹಾಗಾದರೆ ನಮ್ಮ ಏನಿದೆ ಹಿರಿಯ ಮಗನಾಗಿ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಏನಿದೆ ಅದನ್ನು ನಾವು ಮಾಡೋದಕ್ಕೆ ಅವರೇನು ಅಭ್ಯಂತರ ಮಾಡಲಿಲ್ಲ. ಹಾಗಾಗಿ ನಾವು ಅನಿವಾರ್ಯವಾಗಿ ನಾವು ಇದನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನನಗೇನಿತ್ತು ನನ್ನ ನಂತರ ಕುಮಾರ್ ಬಂಗಾರಪ್ಪ ಅವರು ಸೊರಬದಲ್ಲಿ ಅದ್ಧೂರಿಯಾಗಿ ಮಾಂಸದ ಊಟವನ್ನು ಎಲ್ರಿಗೂ ಹಾಕಿಸ್ತಾ ಇದ್ದಾರೆ, ಹೌದಾ? ಇಲ್ಲ, ನಾವು ಆ ಥರದ ಯೋಜನೆಗಳನ್ನು ನಾನು ಯಾವಾಗಲೂ ಕೂಡ ಮಾಡಿಲ್ಲ. ಅದೆಲ್ಲಿ ನಿಮಗೆ ಬಂತು ಗೊತ್ತಿಲ್ಲ. ಸೊ ಆ ರೀತಿ ಯಾವುದು ನಿಮ್ಮ ಮುಂದೆ ಇಲ್ಲ? ನಾನು ರೈಟ್. ಕುಮಾರ್ ಬಂಗಾರಪ್ಪ ನಿಮ್ಮ ಜೊತೆ ಎಷ್ಟು ಮಾತಾಡ್ತೀನಿ, ಅದಕ್ಕೆ ಮೊದಲೊಂದು ಚಿಕ್ಕ ಬ್ರೇಕ್.